मन खुशी में गा रहा है वाह बाबा वाह। गोद में मिली है हमको आपकी पनाह, गोद में मिली है हमको आपकी पनाह। मन खुशी में गा रहा है वाह बाबा वाह। गोद में मिली है हमको आपकी पनाह, गोद में मिली है हमको आपकी पनाह। वाह बाबा वाह बाबा वाह बाबा। नैनों में है दिव्य नजारे, मन में मौजों की लहरें। आनंद सागर में हम उतर गए गहरे। नैनों में है दिव्य नजारे, मन में मौजों की लहरें। आनंद सागर में हम उतर गए गहरे। अपार खुशी मिली है हमको, रही ना उसकी थाह, रही ना उसकी थाह, रही ना उसकी थाह, रही ना उसकी थाह। वाह बाबा वाह बाबा वाह बाबा। दिव्यता की मूरत बन गए, निखरा है रूप हमारा। निर्मल मन हो गया है पाकर प्यार तुम्हारा। दिव्यता की मूरत बन गए, निखरा है रूप हमारा। निर्मल मन हो गया है पाकर प्यार तुम्हारा। पावनता की खुशबू फैली, सुख मिला अथाह, सुख मिला अथाह, सुख मिला अथाह, सुख मिला अथाह। वाह बाबा वाह बाबा वाह बाबा। मन खुशी में गा रहा है वाह बाबा वाह। गोद में मिली है हमको आपकी पनाह। वाह बाबा वाह बाबा वाह बाबा वाह बाबा वाह बाबा वाह बाबा वाह बाबा।
ಓಂ ಶಾಂತಿ. ಮುರಳಿಯ ಡೇಟ್ ಆಗಿದೆ 29/11/2023. मीठे बच्चे अपनी बुद्धि व विचारों को इतना शुद्ध स्वच्छ बनाओ जो श्रीमत को यथार्थ रीति धारण कर बाप का नाम भाला कर सको. ಬಾಬಾ ತಿಳಿಸ್ತಾರೆ, ಮಧುರವಾದಂಥ ಮಕ್ಕಳೇ, ತಮ್ಮ ಬುದ್ಧಿಯನ್ನ, ತಮ್ಮ ವಿಚಾರಗಳನ್ನ ಇಷ್ಟು ಶುದ್ಧ ಸ್ವಚ್ಛ ಮಾಡಬೇಕು, ಶ್ರೀಮತದಂತೆ ಯಥಾರ್ಥವಾದಂಥ ರೀತಿಯಲ್ಲಿ ಧಾರಣೆ ಮಾಡಿ ತಂದೆಯ ಹೆಸರನ್ನ ಬಾಬಾ ಹೇಳ್ತಾರೆ ಪ್ರಸಿದ್ಧ ಮಾಡ್ತಾ ಹೋಗ್ಬೇಕು. प्रश्न, बच्चों की कौन सी अवस्था ही बाप का शो करेगी? ಮಕ್ಕಳ ಯಾವ ಒಂದು ಸ್ಥಿತಿ ತಂದೆಯನ್ನ ಶೋ ಮಾಡುವುದಕ್ಕೆ ಸಾಧ್ಯವಾಗತ್ತೆ? ಮಕ್ಕಳ ಯಾವ ಒಂದು ಸ್ಥಿತಿ ತಂದೆಯನ್ನ ಇಡೀ ಜಗತ್ತಿನಲ್ಲಿ ಶೋ ಮಾಡುವುದಕ್ಕೆ ಸಾಧ್ಯ? जब बच्चों की निरंतर हर्षित मुख अचल अडोल स्थिर और मस्त अवस्था बने तब बाप का शो कर सके. ಯಾವಾಗ ಮಕ್ಕಳು ನಿರಂತರ ಹರ್ಷಿತ ಮುಖಿಗಳಾಗಿರ್ತೀವಿ, ಅಚಲ ಅಡೋಲ ಸ್ಥಿರ ಮತ್ತು ನಮ್ಮ ಸ್ಥಿತಿ ಮಸ್ತಿಯ ಸ್ಥಿತಿ ಇರುತ್ತೆ, ಆಗ ತಂದೆಯನ್ನ ಇಡೀ ಜಗತ್ತಿನಲ್ಲಿ ಶೋ ಮಾಡುವುದಕ್ಕೆ ಸಾಧ್ಯ. ಇಂತಹ ಏಕರಸ ಸ್ಥಿತಿ ಇರುವಂತ ಬುದ್ಧಿವಂತ ಮಕ್ಕಳೇ ಯಥಾರ್ಥವಾದಂಥ ರೀತಿಯಲ್ಲಿ ಎಲ್ಲರಿಗೆ ತಂದೆಯ ಪರಿಚಯವನ್ನ ಕೊಡುವುದಕ್ಕೆ ಸಾಧ್ಯವಾಗತ್ತೆ. ಗೀತೆ, ಮರ್ನಾ ತೇರಿ ಗಲಿ ಮೇ, ಬದುಕಿದ್ರು ನಿಮ್ಮ ಮಡಿಲಿನಲ್ಲೇ, ಸತ್ರು ಕೂಡ ನಿಮ್ಮ ಮಡಿಲಿನಲ್ಲೇ. ಓಂ ಶಾಂತಿ. बच्चों ने गीत सुना, कहते हैं आए हैं तेरे दर पे जीते जी मरने के लिए. किसके दर पर? फिर भी यही बात निकलती है कि अगर गीता का भगवान श्री कृष्ण कहे तो ये सब बातें हो ना सके. ಮಕ್ಕಳು ಗೀತೆಯನ್ನ ಕೇಳಿದ್ವಿ, ಹೇಳ್ತಾ ಬಂದ್ವಿ, ಬಾಬಾ ನಿಮ್ಮ ಧರಣಿಯಲ್ಲೇ ಬದುಕಿದ್ದಾಗೆ ಸಾಯ್ತೀವಿ. ಯಾವ ಧರಣಿಯಲ್ಲಿ ಆದ್ರೂ ಕೂಡ ಇದೇ ಮಾತು ಹೊರಹೊಮ್ಮುತ್ತೆ, ಗೀತೆಯ ಭಗವಂತ ಶ್ರೀಕೃಷ್ಣ ಅಂತ ಹೇಳಿದ್ರೆ ಈ ಯಾವುದೇ ಮಾತುಗಳು ಬಾಬಾ ಹೇಳ್ತಾರೆ ಬರುವುದಕ್ಕೆ ಸಾಧ್ಯವಿಲ್ಲ. ನಾ ಶ್ರೀಕೃಷ್ಣ ಯಹ ಓ ಸಕೆ ಓ ತೋ ಹೇ सत्युग का प्रिंस. गीता कोई श्री कृष्ण ने नहीं सुनाई, गीता तो परम पिता ने सुनाई. सारा मदार एक बात पर है. ಶ್ರೀಕೃಷ್ಣ ಅಂತ ಹೇಳಿದ್ರೆ ಇದ್ಯಾವುದೇ ಮಾತುಗಳು ಆಗೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಶ್ರೀಕೃಷ್ಣ ಅಂತೂ ಈ ಸಮಯದಲ್ಲಿ ಇಲ್ಲಿರುವುದಕ್ಕೆ ಸಾಧ್ಯವಿಲ್ಲ. ಬಾಬಾ ಹೇಳ್ತಾ ಇದ್ದಾರೆ ಸತ್ಯುಗದ ಮೊಟ್ಟ ಮೊದಲ ರಾಜಕುಮಾರ ಅವರಾಗಿದ್ದಾರೆ. ಗೀತೆಯನ್ನ ಶ್ರೀಕೃಷ್ಣ ತಿಳಿಸ್ಲಿಲ್ಲ, ಗೀತೆಯನ್ನ ತಿಳಿಸಿದಂಥವರು ನಿರಾಕಾರ ಪರಂಪಿತ ಪರಮಾತ್ಮ, ಎಲ್ಲದರ ಆಧಾರ. ಬಾಬಾ ಹೇಳ್ತಾ ಇದ್ದಾರೆ ಮಕ್ಕಳೇ ಈ ಒಂದು ಮಾತಿನ ಮೇಲೆ ಇದೆ, ಭಕ್ತಿ ಮೇ ತುಮ್ ಇತ್ನಿ ಮೆಹನತ್ ಕರ್ತೆ ಆಯೇ ವೋ ತೋ ದರ್ಕಾರ್ ನಹಿ, ಯೇ ತೋ ಸೆಕೆಂಡ್ ಕಿ ಬಾತೆ. ಭಕ್ತಿಯಲ್ಲಿ ಇಷ್ಟೆಲ್ಲ ಪರಿಶ್ರಮವನ್ನ ಪಡ್ತಾ ಬಂದ್ವಿ, ಅದರ ಒಂದು ಅಗತ್ಯ ಅನ್ನೋದು ಇರ್ಲಿಲ್ಲ. ಬಾಬಾ ಹೇಳ್ತಾರೆ ಮಕ್ಕಳೇ ಇದು ಸೆಕೆಂಡಿನ ಮಾತಾಗಿದೆ. ಸಿರ್ಫ್ ಯ ಏಕ್ ಬಾತ್ ಹಿ सिद्ध करने के लिए भी बाप को कितनी मेहनत करनी पड़ती है. ಇದು ಬಾಬಾ ಹೇಳ್ತಾ ಇದ್ದಾರೆ ಸೆಕೆಂಡಿನ ಮಾತಾಗಿದೆ. ಈ ಒಂದು ಮಾತನ್ನ ಸಿದ್ಧ ಮಾಡೋದಕ್ಕೋಸ್ಕರ ತಂದೆ ಎಷ್ಟೊಂದು ಪರಿಶ್ರಮವನ್ನ ಪಡಬೇಕಾಗತ್ತೆ, ಎಷ್ಟೊಂದು ನಾವೆಲ್ಲ ಮಕ್ಕಳಿಗೆ ಜ್ಞಾನವನ್ನ
ತಿಳಿಸ್ಬೇಕಾಗತ್ತೆ. प्राचीन नॉलेज जो भगवान ने दी है वही नॉलेज है, सारी बात गीता पर है. ಪ್ರಾಚೀನ ಜ್ಞಾನ, ಭಗವಂತ ಯಾವುದನ್ನ ಕೊಟ್ರು ಜ್ಞಾನವನ್ನ, ಇಡೀ ಮಾತು ಗೀತೆಯ ಮೇಲೆ ಬಾಬಾ ಹೇಳ್ತಾರೆ ಆಧಾರಿತವಾಗಿದೆ. ಪರಂಪಿತ परमात्मा ही आकर देवी देवता धर्म की स्थापना के लिए सहज राजयोग और ज्ञान सिखलाया है जो अब प्राय लोप है. ಪರಂಪಿತ ಪರಮಾತ್ಮ ಬಂದು ದೇವಿ ದೇವತಾ ಧರ್ಮವನ್ನ ಸ್ಥಾಪನೆ ಮಾಡ್ತಾರೆ. ಅದಕ್ಕೋಸ್ಕರ ಈಗ ನಾವು ಮಕ್ಕಳಿಗೆ ಸಹಜ ರಾಜಯೋಗ ಮತ್ತು ಜ್ಞಾನವನ್ನ ಕಲಿಸ್ತಾ ಇದ್ದಾರೆ. ಯಾವುದು ಈಗ ಬಾಬಾ ಹೇಳ್ತಾ ಇದ್ದಾರೆ ಪ್ರಾಯ ಲೋಪವಾಗಿದೆ. मनुष्य तो समझते हैं श्री कृष्ण कब भी फिर आकर गीता सुनाएगा. ಮನುಷ್ಯರಂತೂ ತಿಳ್ಕೊಳ್ತಾರೆ ಶ್ರೀಕೃಷ್ಣ ಯಾವಾಗ ಬಂದು ಗೀತೆಯನ್ನ ತಿಳಿಸ್ಕೊಡ್ತಾರೆ. ಪರಂತು ಅಬ್ ತುಮಕೋ ಯ अच्छी रीति गोले के चित्र पर सिद्ध करना है कि गीता पारलौकिक परमपिता परमात्ಮ ಜ್ಞಾನ ಸಾಗರ್ನೆ ಸುನಾಯಿ. ಆದ್ರೆ ಬಾಬಾ ಹೇಳ್ತಾ ಇದ್ದಾರೆ ಇದನ್ನಂತೂ ನಾವು ಮಕ್ಕಳು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು, ಇದನ್ನ ಸಿದ್ಧ ಮಾಡಬೇಕಾಗಿದೆ. ಗೀತೆಯ ಪಾರಲೌಕಿಕ ಪರಂಪಿತ ಪರಮಾತ್ಮ ಜ್ಞಾನ ಸಾಗರನೇ ತಿಳಿಸಿದ್ದು. ಶ್ರೀ ಕೃಷ್ಣ ಕಿ ಮಹಿಮಾ ಔರ್ ಹೇ, ಪರಂಪಿತ ಪರಮಾತ್ಮ ಕಿ ಮಹಿಮಾ ಔರ್ ಹೇ. ಶ್ರೀ ಕೃಷ್ಣನ ಮಹಿಮೆನೇ ಬೇರೆಯಾಗಿದೆ, ಪರಂಪಿತ ಪರಮಾತ್ಮನ ಮಹಿಮೆನೇ ಬೇರೆಯಾಗಿದೆ. वो है सत्युग का प्रिंस जिसने सहज राजयोग से राज्य भाग्य पाया है. ಪರಂಪಿತ ಪರಮಾತ್ಮನ ಮಹಿಮೆನೇ ಬೇರೆ, ಅವರು ಸತ್ಯಯುಗದ ರಾಜಕುಮಾರ. ಯಾರು ನಮಗೆ ಸಹಜವಾದಂತಹ ರಾಜಯೋಗದಿಂದ ರಾಜ್ಯ ಭಾಗ್ಯವನ್ನ ಪಡ್ಕೊಂಡ್ವಿ. पढ़ने समय नाम रूप से और है और फिर जब राज्य पाया तब और है. ಓದುವಂತ ಸಮಯದಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ನಾಮರೂಪ ಒಂದಿತ್ತು, ನಂತರ ಯಾವಾಗ ರಾಜ್ಯವನ್ನ ಮಾಡ್ತಾರೆ ನಾಮರೂಪ ಚೇಂಜ್ ಆಯ್ತು. ಇದನ್ನ ಬಾಬಾ ಹೇಳ್ತಾ ಇದ್ದಾರೆ ಮಕ್ಕಳೇ ಸಿದ್ಧ ಮಾಡಿ ತಿಳಿಸ್ಬೇಕು. ಪತಿತ್ ಪಾವನ್ ಯೇಹಿ एक बाप अब फिर से श्री कृष्ण की आत्मा पतित पावन द्वारा राजयोग सीख भविष्य पावन दुनिया का प्रिंस बन रही है. ಪತಿತ ಪಾವನ ಒಬ್ಬ ತಂದೆ ಆಗಿದ್ದರೆ ಈಗ ಪುನಃ ಶ್ರೀಕೃಷ್ಣನ ಆತ್ಮ ಪತಿತ ಪಾವನನ ಮುಖಾಂತರ ರಾಜಯೋಗವನ್ನ ಕಲಿತು ಭವಿಷ್ಯ ಪಾವನ ಪ್ರಪಂಚದಲ್ಲಿ ರಾಜಕುಮಾರರನ್ನಾಗಿ ಮಾಡ್ತಾ ಇದ್ದಾರೆ. ಯ ಸಿದ್ದು ಕರ್ ಸಮझाने में भी ಯುಕ್ತಿ ಚಾಹಿಯೇ. ಬಾಬಾ ಏನ್ ತಿಳಿಸ್ತಾರೆ ಅದನ್ನ ತಿಳ್ಕೊಂಡು ಅರ್ಥ ಮಾಡಿಕೊಂಡು ತಿಳಿಸೋದ್ರಲ್ಲೂ ಕೂಡ ಬಾಬಾ ಹೇಳ್ತಾರೆ ಯುಕ್ತಿ ಇರಬೇಕು. ಫಾರಿನರ್ಸ್ ಕೋ ಬಿ ಸಿದ್ದು ಕರ್ ಬತಾನಾ ಪಡ್ತಾ ಹೇ. ಫಾರಿನರ್ಸ್ಗೂ ಕೂಡ ಬಾಬಾ ಹೇಳ್ತಾರೆ ಸಿದ್ಧ ಮಾಡಿ ತಿಳಿಸ್ಬೇಕಾಗತ್ತೆ. ನಂಬರ್ 1 ಯಹಿ ಗೀತಾ ಸರ್ವ ಶಾಸ್ತ್ರಮಯಿ ಶ್ರೀಮದ್ ಭಗವದ್ ಗೀತಾ ಮಾತಾ. ನಂಬರ್ 1 ಯಾವುದಾಗಿದೆ ಗೀತೆ ಅಂತ ಹೇಳ್ತಾರೆ ಬಾಬಾ ಸರ್ವಶಾಸ್ತ್ರಮಯಿ ಶ್ರೀಮದ್ ಭಗವದ್ ಗೀತಾ ತಾಯಿ ಆಗಿದ್ದಾರೆ. ಅಬ್ ಮಾತಾ ಕೋ ಜನ್ಮ ಕಿಸ್ನೆ ದಿಯಾ. ಈಗ ತಾಯಿಗೆ ಜನ್ಮವನ್ನ ಕೊಟ್ಟಂತವರು ಯಾರು? ಬಾಪ್ ಹಿ ಮಾತಾ ಕೋ ಅಡಾಪ್ಟ್ ಕರ್ತೆ ಹೆನ್ನ. ಗೀತಾ ಕಿಸ್ನೆ ಸುನಾಯಿ. ತಂದೆನೇ ತಾಯಿಯನ್ನ ದತ್ತು ಮಾಡ್ಕೊಳ್ತಾರೆ. ಹಾಗಾದ್ರೆ ಬಾಬಾ ಕೇಳ್ತಾ ಇದ್ದಾರೆ ಗೀತೆಯನ್ನ ತಿಳಿಸಿದವರು ಯಾರು? ऐसे नहीं कहेंगे कि कृष्ण ने बाइबल को अडॉप्ट किया.
क्राइस्ट ने जो शिक्षा दी उनका फिर बाइबल बनाकर पढ़ते हैं। ಈ ರೀತಿ ಎಲ್ಲ ಕ್ರೈಸ್ಟು ಆ ಬೈಬಲ್ ಅನ್ನ ಅಡಾಪ್ಟ್ ಮಾಡಿಕೊಂಡ್ರು. ಕ್ರೈಸ್ಟ್ ಯಾವ ಒಂದು ಶಿಕ್ಷಣವನ್ನ ಕೊಡ್ತಾರೆ ಅದನ್ನ ಬೈಬಲ್ ಮಾಡಿ ಓದೋದಕ್ಕೆ ಶುರು ಮಾಡಿದ್ರು. ಅಬ್ ಗೀತಾ ಕಿ ಶಿಕ್ಷಾ किसने दी जो फिर बाद में पुस्तक बनाकर पढ़ते रहते हैं. ಬಾಬಾ ಹೇಳ್ತಾ ಇದ್ದಾರೆ, ಗೀತೆಯ ಶಿಕ್ಷಣವನ್ನ ಮಕ್ಕಳೇ ಯಾರು ಕೊಟ್ರು? ನಂತರ ನೆನಪಿನಲ್ಲಿ ಪುಸ್ತಕದ ಮುಖಾಂತರ ಓದ್ತಾ ಬಂದ್ವಿ. ಯೇ ಕಿಸ್ಕೋ ಪತಾ ನಹಿ ಹೇ, ಯಾವುದು ಯಾವ ಮಕ್ಕಳು ಕೂಡ ಬಾಬಾ ಹೇಳ್ತಾ ಇದ್ದಾರೆ ತಿಳ್ಕೊಂಡಿಲ್ಲ. और सबके शास्त्रों का तो पता है, ये जो सहज राज्यों की शिक्षा है वो किसने दी है, ये सिद्ध करना है. ಇದು ಸಹಜ ಯೋಗದ ಶಿಕ್ಷಣವಾಗಿದೆ. ಯಾವುದನ್ನ ಕೊಟ್ರು ಬಾಬಾ ಹೇಳ್ತಾರೆ, ಮಕ್ಕಳೇ ಇದನ್ನ ಸಿದ್ಧ ಮಾಡಿ ತಿಳಿಸ್ಬೇಕು. दुनिया तो दिन प्रतिदिन तमो प्रधान बनती जाती है, ये सब स्वच्छ बुद्धि में ही बैठ सकता है. ಪ್ರಪಂಚ ಅಂತೂ ಬಾಬಾ ಹೇಳ್ತಾ ಇದ್ದಾರೆ ದಿನ ಪ್ರತಿದಿನ ಏನಾಗ್ತಾ ಹೋಗುತ್ತೆ, ತಮೋ ಪ್ರಧಾನ ಆಗ್ತಾ ಹೋಗುತ್ತೆ. ಯಾರು ಸ್ವಚ್ಛ ಬುದ್ಧಿ ಉಳ್ಳವರಿರ್ತಾರೆ ಅವರಿಗೆ ಬಾಬಾ ತಿಳಿಸುವಂತ ಮಾತುಗಳು ಅರ್ಥವಾಗುವುದಕ್ಕೆ ಸಾಧ್ಯ. ಜೋ ಶ್ರೀಮತ್ ಪರ್ ನಹಿ ಚಲ್ತೆ ಉನ್ಕೋ ಧಾರಣಾ ಓ ನಾ ಸಕೆ. ಯಾರು ಬಾಬಾ ಹೇಳ್ತಾ ಇದ್ದಾರೆ ಶ್ರೀಮತದಂತೆ ನಡೆಯೋದಿಲ್ಲ ಅಂತವರಿಗೆ ಧಾರಣೆ ಆಗುವುದಕ್ಕೆ ಬಾಬಾ ಹೇಳ್ತಾರೆ ಸಾಧ್ಯವಿಲ್ಲ. ಶ್ರೀಮತ್ ಕಹೆಂಗಿ ತುಮ್ ಬಿಲ್ಕುಲ್ ಸಮझा नहीं सकते वो. ಶ್ರೀಮತ ಅಂತೂ ಹೇಳುತ್ತೆ ನೀನಂತೂ ಬಿಲ್ಕುಲ್ ತಿಳಿಸ್ಕೊಡೋಂಗಿಲ್ಲ. अपने को ज्ञानी मत समझो, पहले तो मुख्य बात ये सिद्ध करनी है कि गीता का भगवान परमपिता परमात्मा है, वही पतित पावन है. ತನ್ನನ್ನ ತಾನು ಜ್ಞಾನಿ ಅಂತ ಎಂದೂ ಕೂಡ ಬಾಬಾ ಹೇಳ್ತಾರೆ ತಿಳ್ಕೊಳ್ಬಾರ್ದು. ಮೊದಲು ಮುಖ್ಯವಾದಂತ ಮಾತನ್ನ ಸಿದ್ಧ ಮಾಡಿ ತಿಳಿಸ್ಬೇಕು. ಗೀತೆಯ ಭಗವಂತ ಪರಂಪಿತ ಪರಮಾತ್ಮ ಆಗಿದ್ದಾರೆ, ಅವರೇ ಪತಿತ ಪಾವನ ಆಗಿದ್ದಾರೆ. ಮನುಷ್ಯರು ಇವತ್ತು ಸರ್ವವ್ಯಾಪಿ ಅಂತ ಹೇಳೋ ಕಾರಣ ಅಥವಾ ಬ್ರಹ್ಮ ತತ್ವ ಅಂತ ಹೇಳ್ತಾರೆ ಅಥವಾ ಸಾಗರ ಅನ್ನೋ ಒಂದು ರೀತಿಯಲ್ಲಿ ಹೇಳ್ಬಿಡ್ತಾರೆ. ಜೋ ಆಯಾ ಸೋ ಕಹ ದೇತೆ ಬಿಗರ್ ಅರ್ಥ. ಬಾಯಿಗೇನ್ ಬರುತ್ತೋ ಆ ಮಾತುಗಳನ್ನ ಬಾಬಾ ಹೇಳ್ತಾ ಹೋಗ್ತಾರೆ. ಮಕ್ಕಳೇ, ಯಥಾರ್ಥವಾದಂತ ಅರ್ಥವನ್ನ ಇವತ್ತು ಯಾರೂ ಕೂಡ ಬಾಬಾ ಹೇಳ್ತಾರೆ ತಿಳ್ಕೊಂಡಿಲ್ಲ. भूल सारी गीता से निकली है, जो गीता का भगवान श्री कृष्ण कहा दिया है. ತಪ್ಪು ಗೀತೆಯಿಂದನೇ ಆಗಿರೋದು, ಅರ್ಥಾತ್ ಗೀತೆಯ ಭಗವಂತ ಶ್ರೀ ಕೃಷ್ಣ ಅಂತ ಹೇಳಿದ್ದಾರೆ. ತೋ ಸಮझाने के लिए ಗೀತಾ ಉಠಾನಿ ಪಡೆ. ತಿಳಿಸ್ಕೊಡೋದಕ್ಕೋಸ್ಕರ ಬಾಬಾ ಹೇಳ್ತಾ ಇದ್ದಾರೆ ಗೀತೆಯ ಬಗ್ಗೆ ತಿಳಿಸ್ಬೇಕಾಗಿದೆ. बनारस वाले गुप्त जी को भी कहते हैं कि बनारस में ये सिद्ध कर बतलाओ कि गीताओं का भगवान श्री कृष्ण नहीं. ಬನಾರಸ್ನಲ್ಲಿ ಗುಪ್ತಜಿಗೆ ಹೇಳ್ತಿದ್ದಾರೆ ಬಾಬಾ, ಬನಾರಸ್ನಲ್ಲಿ ಇದನ್ನ ಸಿದ್ಧ ಮಾಡಿ ತಿಳಿಸ್ಬೇಕು, ಗೀತೆಯ ಭಗವಂತ ಶ್ರೀ ಕೃಷ್ಣ ಆಗುವುದಕ್ಕೆ ಸಾಧ್ಯವಿಲ್ಲ. अब सम्मेलन तो होते हैं, सब रिलीजियस मनुष्य कहते हैं क्या उपाय करे जो शांति हो जाए. ಇವತ್ತು ನೋಡಿ ಸಮ್ಮೇಳನಗಳು ನಡೀತಾ ಹೋಗುತ್ತೆ ಅಂತ ಹೇಳ್ತಾರೆ ಬಾಬಾ. ಎಲ್ಲ ಧಾರ್ಮಿಕ ಮನುಷ್ಯರು ಹೇಳ್ತಾರೆ ಯಾವ ಉಪಾಯವನ್ನ ಮಾಡಿದ್ರೆ ಇಡೀ ವಿಶ್ವದಲ್ಲಿ ಶಾಂತಿ ಎನ್ನೋದು ಸಿಕ್ಕತ್ತೆ. अब शांति स्थापन करना पतित मनुष्यों के हाथ में तो है नहीं. ಶಾಂತಿಯನ್ನ ಸ್ಥಾಪನೆ ಮಾಡೋದು ಯಾವುದೇ ಪತಿತನ ಮನುಷ್ಯನ ಕೈಯಲ್ಲಿ ಇಲ್ಲ ಅಂತ ಹೇಳ್ತಾರೆ ಬಾಬಾ. कहते भी है पतित पावन आओ, फिर भी पतित कैसे शांति स्थापन कर सकते.
ಒಂದ್ ಕಡೆ ಕರೀತಾರೆ ಪತಿತ ಪಾವನ ಬಾ ಅಂತ. ಪತಿತರು ಹೇಗೆ ಶಾಂತಿಯನ್ನ ಸ್ಥಾಪನೆ ಮಾಡುವುದಕ್ಕೆ ಸಾಧ್ಯ? ಜಬ್ಕಿ ಬುಲಾತೆ रहते हैं परंतु पतित से पावन बनाने वाले बाप को जानते नहीं है. ಒಂದ್ ಕಡೆ ಕರೀತಾ ಹೋಗ್ತಾರೆ, ಆದ್ರೆ ಪತಿತರಿಂದ ಪಾವನರನ್ನಾಗಿ ಮಾಡುವಂತ ತಂದೆಯ ಬಗ್ಗೆ ಇವತ್ತು ಯಾರೂ ಕೂಡ ತಿಳ್ಕೊಂಡಿಲ್ಲ. ಭಾರತ್ ಪಾವಂತ ಅಭಿ ಪತಿತ್ ಹೇ. ಇದೇ ಭಾರತ ಪಾವನವಾಗಿತ್ತು, ಇವತ್ತಿದೇ ಭಾರತ ಏನಾಗಿದೆ? ಪತಿತವಾಗಿದೆ. ಈಗ ಪತಿತ ಪಾವನ ಯಾರಾಗಿದ್ದಾರೆ? ಯ ಕೋಯಿ ಕಿ ಬುದ್ಧಿ ಮೇ ನಹಿ ಆತಾ. ಇಡೀ ಮುರುಳಿಯಲ್ಲಿ ಗೀತೆಯ ಭಗವಂತ ಶಿವ ಪರಮಾತ್ಮ ಆಗಿದ್ದರೆ ಶ್ರೀಕೃಷ್ಣ ಅಲ್ಲ. ಇದನ್ನ ಸಿದ್ಧ ಮಾಡಬೇಕು ಅನ್ನೋ ಮಾತುಗಳನ್ನೇ ಬಾಬೋರು ತಿಳಿಸ್ತಾ ಇದ್ದಾರೆ. ಭಾರತ್ ಪಾವಂತ ಅಭಿ ಪತಿತ್ ಹೇ, ಅಬ್ ಪತಿತ್ ಪಾವನ್ ಕೌನ್ ಹೇ. ಒಂದಾನೊಂದು ಕಾಲದಲ್ಲಿ ಇದೇ ಭಾರತ ಪಾವನವಾಗಿತ್ತು, ಇವತ್ತು ಪತಿತವಾಗಿದೆ. ಈಗ ಯೋಚನೆ ಮಾಡಬೇಕು, ಪತಿತ ಪಾವನ ಯಾರಾಗಿದ್ದಾರೆ? ಇದಂತೂ ಯಾರ ಬುದ್ಧಿಯಲ್ಲೂ ಕೂಡ ಬರೋದಿಲ್ಲ. कह देते हैं रघुपति राघव, अब वो राम तो है नहीं, झूठा बुलवा करते हैं, जानते कुछ नहीं. ಇದಂತೂ ಯಾರ ಬುದ್ಧಿಯಲ್ಲೂ ಬರೋದಿಲ್ಲ. ರಘುಪತಿ ರಾಘವ ರಾಜ ರಾಮ ಅಂತ ಹೇಳ್ತಾರೆ, ಆದ್ರೆ ಸುಳ್ಳು ರೀತಿಯಲ್ಲಿ ಕರಿತಾ ಹೋಗ್ತಾರೆ. ಜಾನ್ತೆ ಕುಚ್ ನಹಿ, ಅಬ್ ಯ ಕೌನ್ ಜಾಕರ್ ಬತಾಯೆ. ಏನನ್ನೂ ಕೂಡ ತಿಳ್ಕೊಂಡಿಲ್ಲ, ಈಗ ಯಾರು ಹೋಗಿ ಅವರಿಗೆ ತಿಳಿಸ್ಕೊಡ್ಬೇಕು. ಬಡೆ ಅಚ್ಚೆ ಬಚ್ಚೆ ಚಾಹಿಯೆ, ಸಮझाने को ಬಡಿ ಯುಕ್ತಿ ಚಾಹಿಯೆ. ಒಳ್ಳೆ ಮಕ್ಕಳು ಬೇಕು, ತಿಳಿಸ್ಕೊಡೋದಕ್ಕೆ ಬಾಬಾ ಹೇಳ್ತಾರೆ ಬಹಳ ಯುಕ್ತಿ ಬೇಕು ಮಕ್ಕಳೇ. ಬಡ ಗೋಲಾ ಬಿ ಬನ್ವಾಯಾ ಹೇ, ಜಿಸ್ಸೆ ಸಿದ್ದು ಹೋ ಜಾಯೆ ಕಿ ಗೀತಾ ಕೆ ಭಗವಾನ್ ನೇ ರಚಿ. ದೊಡ್ಡ ಗೋಲಾದ ಚಿತ್ರವನ್ನ ಮಾಡಬೇಕು, ಯಾವುದರಿಂದ ಸಿದ್ಧವಾಗಬೇಕು? ಗೀತೆ ಭಗವಂತ ರಚನೆ ಮಾಡಿದ್ದು. ಓ ತೋ ಕಹ ದೇತೆ ಕೋಯಿ ಬಿ ಹೋ ಹೇ ತೋ ಸಬ್ ಭಗವಾನ್. ಯಾರೇ ಇರ್ಬೋದು, ಎಲ್ಲ भगवंत. बाप कहते हैं तुम बेसमझ हो, मैंने आकर पावन राज्य स्थापन किया, उसके बदले फिर श्री कृष्ण का नाम डाल दिया. ತಂದೆ ಹೇಳ್ತಾರೆ, ಮಕ್ಕಳೇ ಎಷ್ಟು ತಿಳುವಳಿಕೆ ಇಲ್ಲದವರಾಗಿದ್ರಿ, ನಾನ್ ಬಂದು ಪಾವನ ರಾಜ್ಯವನ್ನ ಸ್ಥಾಪನೆ ಮಾಡ್ತೀನಿ, ಅದರ ಬದಲಾಗಿ ಶ್ರೀಕೃಷ್ಣನ ಹೆಸರನ್ನ ಹಾಕ್ತಾರೆ. पतित को ही पावन बनाकर फर्स्ट ಪ್ರಿನ್ಸ್ ಬನಾತಾ ಹೂ. ಪತಿತರನ್ನ ಪಾವನರನ್ನಾಗಿ ಮಾಡಿ ಮೊದಲ ರಾಜಕುಮಾರರನ್ನಾಗಿ ಮಾಡ್ತೀನಿ. ಭಗವಾನ್ ವಾಚ मैं श्री कृष्ण की आत्मा को अडॉप्ट कर ब्रह्मा बनाए उन द्वारा ज्ञान देता हूँ. ಶ್ರೀಕೃಷ್ಣನ ಆತ್ಮನನ್ನ ಶುಭಾಬ ಹೇಳ್ತಾರೆ, ಅಡಾಪ್ಟ್ ಮಾಡಿಕೊಂಡು ಬ್ರಹ್ಮನ ಮುಖಾಂತರ ಮಕ್ಕಳಿಗೆ ಜ್ಞಾನವನ್ನ ತಿಳಿಸ್ಕೊಡ್ತೀನಿ. वो फिर इस सहज राजयोग में फर्स्ट प्रिंस सतयुग का बन जाता है. ಈ ಒಂದು ಸಹಜವಾದಂತಹ ರಾಜಯೋಗವನ್ನ ಕಲಿತು ಸತ್ಯಯುಗದ ಮೊಟ್ಟ ಮೊದಲ ರಾಜಕುಮಾರರಾಗ್ತಾರೆ ಅಂತ ಬಾಬೋರು ತಿಳಿಸ್ತಾರೆ. ये समझाने और कोई की बुद्धि में नहीं है. ಬಾಬಾ ಹೇಳ್ತಾರೆ, ಮಕ್ಕಳೇ ಈ ಒಂದು ತಿಳುವಳಿಕೆ ಏನಿದೆ ಯಾರ ಬುದ್ಧಿಯಲ್ಲೂ ಕೂಡ ಅರ್ಥ ಆಗೋದಿಲ್ಲ. ತುಮೆ पहले तो ये भूल सिद्ध कर दिखानी है कि श्रीमद् भगवत गीता है सब शास्त्रों की माई बाप. ಮೊದಲು ತಿಳಿಸ್ಬೇಕು, ಈ ತಪ್ಪನ್ನ ಸಿದ್ಧ ಮಾಡಿ ಹೇಳಬೇಕು. ಶ್ರೀಮತ ಭಗವದ್ಗೀತೆ ಎಲ್ಲ ಶಾಸ್ತ್ರಗಳ ತಂದೆ ಆಗಿದ್ದಾರೆ. ಉಸ್ಕಾ ರಚಯಿತ ಕೌನ್ ತಾ? ಅದರ ರಚಯಿತ
यारागिद्रो। जैसे क्राइस्ट ने बाइबल को जन्म दिया, वो है क्रिश्चियन का धर्म का शास्त्रो। अच्छा, बाइबल का बाप कौन? ಕ್ರೈಸ್ಟ್. ಹೇಗೆ ಬಾಬಾ ಸುಂದರವಾದಂತಹ ಉದಾಹರಣೆಯನ್ನ ಕೊಡ್ತಾ ಇದ್ದಾರೆ. ಹೇಗೆ ಕ್ರೈಸ್ಟ್ ಬೈಬಲಿಗೆ ಜನ್ಮ ಕೊಟ್ರೋ ಅದು ಕ್ರಿಶ್ಚಿಯನ್ ಧರ್ಮದ ಶಾಸ್ತ್ರವಾಯ್ತೋ. ಒಳ್ಳೆಯದು. ಬೈಬಲಿನ ತಂದೆ ಯಾರು? ಕ್ರೈಸ್ಟೋ. ಉನ್ಕೋ ಮಾಯಿ ಬಾಪ್ ನಹಿ ಕಹೆಂಗೆ. ಅವರನ್ನ ತಂದೆ ಅಂತ ಹೇಳುವುದಕ್ಕೆ ಸಾಧ್ಯವಿಲ್ಲ. ಮದರ್ ಕಿ ತೋ ವಹ ಬಾತ್ ಹಿ ನಹಿ, ಯೆ ತೋ ಯಹ ಮಾತ್ ಪಿತಾ ಹೇ. ತಾಯಿಯ ಮಾತಂತೂ ಬರೋದೇ ಇಲ್ಲ. ಇಲ್ಲಂತೂ ತಾಯಿ ತಂದೆ ಆಗಿದ್ದರೆ. ಕ್ರಿಶ್ಚಿಯನ್ ने रीस की है श्री कृष्ण के धर्म से, यूं तो वो क्राइस्ट को मानने वाले हैं. ಶ್ರೀಕೃಷ್ಣ ರೀಸ್ ಮಾಡಿದ್ರು. ಶ್ರೀಕೃಷ್ಣ ಧರ್ಮದವರು, ಕ್ರೈಸ್ಟಿಗೆ ಮಾನ್ಯತೆಯನ್ನ ಕೊಡುವಂತವರಾಗಿದ್ದಾರೆ. जैसे बुद्ध ने धर्म स्थापन किया तो बौद्धियों का शास्त्र भी है. अब गीता किसने सुनाई. ಹೇಗೆ ಬುದ್ಧ ಧರ್ಮ ಸ್ಥಾಪನೆಯನ್ನ ಮಾಡ್ತಾರೆ, ಬೌದ್ಧಿಯರ ಶಾಸ್ತ್ರವಾಗಿದೆ. ಈಗ ಗೀತೆಯನ್ನ ತಿಳಿಸಿದಂತವರು ಯಾರೋ. ಉಸ್ಸೆ ಕೌನ್ಸಾ ಧರ್ಮ ಸ್ಥಾಪನ್ ಹುವಾ. ಅದರಿಂದ ಬಾಬಾ ಹೇಳ್ತಾ ಇದ್ದಾರೆ, ಯಾವ ಒಂದು ಧರ್ಮ ಅನ್ನೋದು ಸ್ಥಾಪನೆ ಆಗತ್ತೆ. ಯಾವ ಧರ್ಮ ಸ್ಥಾಪನೆ ಆಗತ್ತೆ? ಯ ಕೋಯಿ ನಹಿ ಜಾನ್ತೆ. ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳೇ ಇದನ್ ಯಾರೂ ಕೂಡ ತಿಳ್ಕೊಂಡಿಲ್ಲ. ಕಬಿ ನಹಿ कहते कि पतित पावन परम पिता परमात्मा ने ಜ್ಞಾನ ದಿಯಾ ಹೇ. ಇದನ್ ಯಾರೂ ಹೇಳುವುದಕ್ಕೆ ಸಾಧ್ಯವಿಲ್ಲ. ಪತಿತ ಪಾವನ ಪರಂಪಿತ ಪರಮಾತ್ಮ ಬಂದು ನಾವೆಲ್ಲ ಮಕ್ಕಳಿಗೆ ಜ್ಞಾನವನ್ನ ತಿಳಿಸ್ಕೊಡ್ತಾರೆ. ಅಭಿ ಗೋಲಾ ऐसा बनाया है जिससे समझ सके कि बरोबर परमपिता परमात्मा ने ज्ञान दिया है. ಈ ರೀತಿ ಎಂದು ಹೇಳುವುದಕ್ಕೆ ಸಾಧ್ಯವಿಲ್ಲ. ಪತಿತ ಪಾವನ ಪರಂಪಿತ ಪರಮಾತ್ಮ ಬಂದು ಜ್ಞಾನವನ್ನ ತಿಳಿಸ್ಕೊಟ್ರು. ಈ ರೀತಿ ಗೋಲ ಮಾಡ್ಲಾಗತ್ತೆ. ಯಾವುದ್ರಿಂದ ಅರ್ಥ ಆಗತ್ತೆ? ಪರಂಪಿತ ಪರಮಾತ್ಮ ಬಂದು ನಾವು ಮಕ್ಕಳಿಗೆ ಯಥಾರ್ಥವಾದಂತ ಜ್ಞಾನವನ್ನ ತಿಳಿಸ್ಕೊಡ್ತಾರೆ. राधे कृष्ण तो सतयुग में है, उन्होंने अपने को ज्ञान नहीं दिया. ರಾಧೆ ಕೃಷ್ಣ ಅಂತೂ ಬಾಬಾ ಹೇಳ್ತಾರೆ, ಸತ್ಯಯುಗದಲ್ಲಿ ಇದರೆ ಅವರು ತಮಗೆ ತಾವು ಎಂದೂ ಕೂಡ ಜ್ಞಾನವನ್ನ ತಿಳಿಸೋದಿಲ್ಲ. ಜ್ಞಾನ ದೇನೆ ವಾಲಾ ತೋ दूसरा चाहिए, कोई ने तो उन्हों को पास कराया होगा. ಜ್ಞಾನವನ್ನ ಕೊಡುವಂತವರು ಮತ್ತೊಬ್ಬರು ಇದ್ದಾರೆ. ಅರ್ಥಾತ್ ಅವರು ಪಾಸ್ ಆದ್ರು. ರಾಜಾಯಿ ಪ್ರಾಪ್ತ ಕರಾನೆ ಕಾ ಜ್ಞಾನ ಕಿಸ್ನೆ ದಿಯಾ. ಯೋಚನೆ ಮಾಡುವಂತ ಮಾತು. ಈ ಒಂದು ರಾಜ್ಯ ಭಾಗ್ಯವನ್ನ ಪಾಸ್ ಮಾಡುವುದಕ್ಕೆ ನಮಗೆ ಯಾರು ಜ್ಞಾನವನ್ನ ತಿಳಿಸ್ಕೊಟ್ಟಿದ್ದೋ. ಕಿಸ್ಮತ್ ಆಪೇ ಹಿ ತೋ ನಹಿ ಬಂತಿ. ಅದೃಷ್ಟ ಅನ್ನೋದು ತನಿಗ್ ತಾನಾಗೆ ಬರೋದಿಲ್ಲ. ಕಿಸ್ಮತ್ ಬನಾನೆ ವಾಲಾ ಯೆ ತೋ ಬಾಪ್ ಯಹ ತೋ ಟೀಚರ್ ಚಾಹಿಯೆ. ನಮ್ಮ ಅದೃಷ್ಟವನ್ನ ಮಾಡುವುದಕ್ಕೆ ತಂದೆ ಅಥವಾ ಟೀಚರ್ ಬೇಕಾಗತ್ತೆ. कहते हैं गुरु गति देते हैं, परंतु गति सदगति का भी अर्थ नहीं समझते. ಗುರು ಗತಿಯನ್ನ ಕೊಡ್ತಾರೆ, ಆದ್ರೆ ಗತಿ ಸದ್ಗತಿಯ ಅರ್ಥವನ್ನ ಇವತ್ತಂತೂ ಮನುಷ್ಯರು ತಿಳ್ಕೊಂಡಿಲ್ಲ. ಪ್ರವೃತ್ತಿ ಮಾರ್ಗ ವಾಲೋಂ ಕಿ ಸದ್ಗತಿ ಹೋತಿ ಹೇ. ಯಾರು ಪ್ರವೃತ್ತಿ ಮಾರ್ಗದವ್ರು ಇರ್ತಾರೆ ಅವ್ರದ್ದೇ ಸದ್ಗತಿ ಆಗತ್ತೆ. ಬಾಕಿ ಗತಿ ಮಾನಸ ಬಾಪ್ ಕೆ ಪಾಸ್ ಜಾತೆ ಹೇ. ಗತಿ ಅಂದ್ರೆ ಎಲ್ಲರೂ ಕೂಡ
ತಂದೆಯ ಹತ್ತಿರ ಹೋಗ್ತೀವಿ. ಯೆ ಬಾತೆ ಕೋಯಿ ಬಿ ಸಮಜ್ತೆ ನಹಿ. ಈ ಮಾತನ್ನ ಯಾರು ಕೂಡ ಬಾಬಾ ಹೇಳ್ತಾರೆ ತಿಳ್ಕೊಳೋದಿಲ್ಲ. ಕಿಸ್ಮತ್ ಬನಾನೆ ವಾಲಾ ಯೆ ತೋ ಬಾಪ್ ಯೆ ತೋ ಟೀಚರ್ ಚಾಹಿಯೇ. ಅದೃಷ್ಟವನ್ನ ಮಾಡುವಂತವರು ತಂದೆ ಅಥವಾ ಟೀಚರ್ ಬೇಕು. कहते हैं गुरु गति देते हैं परंतु गति सद्गति का भी अर्थ नहीं समझते. ಒಂದ್ ಕಡೆ ಹೇಳ್ತಾರೆ ಗುರು ಗತಿಯನ್ನ ಕೊಡ್ತಾರೆ, ಆದ್ರೆ ಗತಿ ಸದ್ಗತಿಯ ಅರ್ಥವನ್ನ ಬಾಬಾ ಹೇಳ್ತಾರೆ ಯಾರು ತಿಳ್ಕೊಂಡಿಲ್ಲ. ಪ್ರವೃತ್ತಿ ಮಾರ್ಗ ವಾಲೋಂಕಿ ಸದ್ಗತಿ ಹೋತಿ ಹೇ. ಪ್ರವೃತ್ತಿ ಮಾರ್ಗದವ್ರದ್ದು ಸದ್ಗತಿ ಎನ್ನೋದು ಆಗತ್ತೆ. ಬಾಕಿ ಗತಿ ಮಾನ ಸಬ್ ಬಾಪ್ ಕೆ ಪಾಸ್ ಜಾತೆ ಹೇ. ಗತಿ ಅಂದ್ರೆ ಎಲ್ಲರೂ ಕೂಡ ತಂದೆಯ ಹತ್ತಿರ ಹೋಗ್ತಾರೆ. ಯೆ ಬಾತೆ ಕೋಯಿ ಬಿ ಸಮಜ್ತೆ ನಹಿ. ಈ ಮಾತನ್ನ ಯಾರು ಕೂಡ ಅರ್ಥ ಮಾಡ್ಕೊಳೋದಿಲ್ಲ. ಪ್ರವೃತ್ತಿ ಮಾರ್ಗ ವಾಲೋಂಕಿ ಸದ್ಗತಿ ಹೋತಿ ಹೇ. ಯಾರು ಪ್ರವೃತ್ತಿ ಮಾರ್ಗದವರು ಇರ್ತಾರೆ ಅವ್ರದ್ದು ಸದ್ಗತಿ ಆಗತ್ತೆ. ಬಾಕಿ ಗತಿ ಮಾನ ಸಬ್ ಬಾಪ್ ಕೆ ಪಾಸ್ ಜಾತೆ ಹೇ. ಗತಿ ಅಂತ ಹೇಳಿದ್ರೆ ಎಲ್ಲರೂ ಕೂಡ ತಂದೆಯ ಹತ್ತಿರ ಹೋಗ್ತೀವಿ. ಯೆ ಬಾತೆ ಕೋಯಿ ಬಿ ಸಮಜ್ತೆ ನಹಿ. ಈ ಮಾತನ್ನ ಯಾರು ಕೂಡ ತಿಳ್ಕೊಳೋದಿಲ್ಲ. वो तो भक्ति मार्ग में बहुत बड़े बड़े दुकान खोल कर बैठे हैं. ಅವರಂತೂ ಭಕ್ತಿ ಮಾರ್ಗದಲ್ಲಿ ದೊಡ್ಡ ದೊಡ್ಡ ಅಂಗಡಿಯನ್ನ ಓಪನ್ ಮಾಡಿಕೊಂಡು ಕೂತ್ಕೊಂಡಿದ್ದಾರೆ. सच्चे ज्ञान मार्ग की दुकान यह एक ही है, बाकी सब भक्ति मार्ग की दुकानें है. ಸತ್ಯವಾಗಿ ಜ್ಞಾನ ಮಾರ್ಗದ ಅಂಗಡಿ ಒಂದೇ ಇದೆ, ಬಾಕಿ ಎಲ್ಲ ಭಕ್ತಿ ಮಾರ್ಗದ ಅಂಗಡಿಯನ್ನ ಓಪನ್ ಮಾಡಿಕೊಂಡು ಕೂತ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ ಬಾಬಾ. बाप कहते हैं यह वेद शास्त्र आदि सब भक्ति मार्ग की सामग्री है. इन जब तब वेद शास्त्र आदि का अध्ययन करने से मैं नहीं मिलता हूँ. ಜಪ ತಪ ವೇದ ಶಾಸ್ತ್ರ ಇದರ ಅಧ್ಯಯನವನ್ನ ಮಾಡೋದ್ರಿಂದ ಮಕ್ಕಳೇ ನಾನು ಸಿಗೋದಿಲ್ಲ. मैं तो बच्चों को ज्ञान देकर ಪಾವನ್ ಬನಾತಾ ಹೂ. ಮಕ್ಕಳಿಗೆ ಜ್ಞಾನವನ್ನ ತಿಳಿಸಿ ತಂದೆ ನಮ್ಮನ್ನೇನ್ ಮಾಡ್ತಾರೆ ಪಾವನರನ್ನಾಗಿ ಮಾಡ್ತಾರೆ. ಸಾರಿ ಸೃಷ್ಟಿ ಕಾ ಸದ್ಗತಿ ದಾತಾ ಹೂ. ಶುಭಾಬಾ ಹೇಳ್ತಾರೆ ಇಡೀ ಸೃಷ್ಟಿಯ ಸದ್ಗತಿ ದಾತ ನಾನಾಗಿದ್ದೀನಿ. ವಯಾ ಗತಿ ಮೇ ಜಾಕರ್ ಫಿರ್ ಸದ್ಗತಿ ಮೇ आना है. सब तो सतयुग में नहीं आएंगे. ವಯಾಗತಿಯಿಂದ ಹೋಗಿ ನಂತರ ಸದ್ಗತಿಯಲ್ಲಿ ಬರ್ತೀವಿ. ಎಲ್ಲರೂ ಕೂಡ ಸತ್ಯುಗದಲ್ಲಿ ಬರುವುದಕ್ಕೆ ಸಾಧ್ಯವಿಲ್ಲ. ये ड्रामा बना हुआ है जो कल्प पहले तुमको सिखाया था. जो चित्र बनवाए थे वो अब बनवा रहे हैं. ಯಾರು ಕಲ್ಪದ ಹಿಂದೆ ಕಲ್ಸಿದ್ರು ಅವರೇ ಚಿತ್ರವನ್ನ ಮಾಡಿದರೆ ಈಗ ಪುನಃ ಶುಭಾಬೋರು ಮಾಡ್ತಾ ಇದ್ದಾರೆ. मनुष्य कहते हैं 3 धर्मों की टांग पर सृष्टि कड़ी है. एक देवता धर्म की टांग टूटी हुई है इसलिए हिलते रहते हैं. ಮನುಷ್ಯರು ಹೇಳ್ತಾರೆ 3 ಧರ್ಮದ ಕಾಲಿನಿಂದ ಇಡೀ ಸೃಷ್ಟಿ ಅನ್ನೋದು ನಡೀತಾ ಇದೆ. ಒಂದು ದೇವತಾ ಧರ್ಮದ ಕಾಲನ್ನೋದು ಮುರಿದು ಹೋಗಿರೋ ಕಾರಣ ಅಲ್ಗಾಡ್ತಾ ಇರುತ್ತೆ. पहले एक धर्म रहता जिसको अद्वैत राज्य कहा जाता है. फिर वो एक टांग कम हो 3 टांगे निकलती है जिसमें कुछ भी ताकत नहीं रहती है. ಮೊದಲಾದ್ರೆ ಒಂದು ಧರ್ಮ ಅನ್ನೋದು ಇರುತ್ತೆ, ಯಾವುದನ್ನ ಅದ್ವೈತ್ಯ ಧರ್ಮ ಅಂತ ಹೇಳಲಾಗತ್ತೆ. ನಂತರ ಒಂದು ಕಾಲು ಮುರಿದು ಹೋಗುತ್ತೆ. ಯಾವ ಕಾಲಿನಲ್ಲಿ ಯಾವುದೇ ರೀತಿಯಾದಂತ ತಾಕತ್ತಿಲ್ಲ.
आपस में ही लड़ाई झगड़ा चलता रहता है. ಪರಸ್ಪರನೇ ಬಾಬಾ ಏನ್ ಹೇಳ್ತಿದ್ದಾರೆ, ಮಕ್ಕಳೇ ಹೊಡೆದಾಡ್ತಾ ಇರ್ತಾರೆ, ಜಗಳ ಮಾಡ್ತಾ ಇರ್ತಾರೆ ಅಂತ ಹೇಳ್ತಾರೆ ಬಾಬೋರು. ಹೊಡೆದಾಡೋದು ಜಗಳ ಮಾಡೋದು ಬಿಟ್ರೆ ಅವ್ರಿಗೇನು ಕೂಡ ಬಾಬಾ ಹೇಳ್ತಾರೆ ಕೆಲ್ಸನೇ ಇಲ್ಲ. ದನಿ ಕೋ ಜಾನ್ತೆ ನಹಿ. ಇನ್ನೊಂದು ಮಾತನ್ನ ಬಾಬಾ ಏನ್ ಹೇಳ್ತಿದ್ದಾರೆ, ದಣಿ ಮಾಲೀಕನ ಬಗ್ಗೆ ಅಂತೂ ಏನು ತಿಳ್ಕೊಂಡೇ ಇಲ್ಲ ಅಂತ ಹೇಳ್ತಿದ್ದಾರೆ ಬಾಬೋರು. निंदनक बन पड़े हैं, समझने की बड़ी ಯುಕ್ತಿ ಚಾಹಿಯೇ. ಎಲ್ಲರೂ ಕೂಡ ಬಾಬಾ ಏನ್ ಹೇಳ್ತಿದ್ದಾರೆ, ಅನಾಥರಾಗ್ಬಿಟ್ಟಿದ್ದಾರೆ, ದಣಿ ಧೋಣಿ ಯಾರು ಇಲ್ಲ. ಅರ್ಥಾತ್ ಬಾಬಾ ಏನ್ ಹೇಳ್ತಿದ್ದಾರೆ, ಹೇಳೋರು ಕೇಳೋರು ಮಕ್ಕಳೇ ಇವತ್ ಯಾರು ಇಲ್ಲ. ತಿಳ್ಕೊಳೋದಕ್ಕೆ ಬಹಳ ಯುಕ್ತಿ ಬೇಕು. प्रदर्शनी में भी ये बात समझानी है कि गीता का भगवान श्री कृष्ण नहीं है, परमपिता ಪರಮಾತ್ಮ ಹೇ. ಪ್ರದರ್ಶನಿಯಲ್ಲಿ ತಿಳಿಸ್ಕೊಡ್ಬೇಕು ಅಂತ ಹೇಳ್ತಾರೆ ಬಾಬಾ, ಶ್ರೀ ಗೀತೆಯ ಭಗವಂತ ಶ್ರೀ ಕೃಷ್ಣ ಅಲ್ಲ, ಪರಂಪಿತ ಪರಮಾತ್ಮ ಆಗಿದ್ದಾರೆ. ಜಿಸ್ಕಾ ಅರ್ಥ जिसका बर्थ प्लेस भारत है. श्री कृष्ण तो है साकार, वो है ನಿರಾಕಾರ. ಯಾರ ಒಂದು ಜನ್ಮಭೂಮಿ ಯಾವುದು ಅಂತ ಹೇಳ್ತಿದ್ದಾರೆ ಬಾಬಾ, ಭಾರತವಾಗಿದೆ. ಶ್ರೀಕೃಷ್ಣ ಸಾಕಾರ, ಶುಭಾಬಾ ಯಾರಾಗಿದ್ದಾರೆ, ನಿರಾಕಾರ ಆಗಿದ್ದಾರೆ. ಉನ್ಕಿ ಮಹಿಮಾ ಬಿಲ್ಕುಲ್ ಅಲಗ್ ಹೈ. ऐसी युक्ति से कार्टून बनाना चाहिए जो सदा ಸಿದ್ಧ ಹೋ ಜಾಯೆ. ಗೀತಾ ಕಿಸ್ನೆ ಗಾಯಿ. ಅವರ ಮಹಿಮೆ, ಶುಭಾಬುರ ಮಹಿಮೆ ಬಿಲ್ಕುಲ್ ಭಿನ್ನವಾಗಿದೆ. ಇಂತಹ ಒಂದು ಯುಕ್ತಿ ಕಾರ್ಟೂನ್ದನ್ನ ಮಾಡಬೇಕು. ಯಾವುದರಿಂದ ಸಿದ್ಧವಾಗಬೇಕು, ಗೀತೆಯನ್ನ ಯಾರು ತಿಳಿಸಿದ್ರು. अंधों के आगे बड़ी अरसों आईना रखना है, यह यही अंधों के आगे आईना. ಬಾಬಾ ಹೇಳ್ತಾ ಇದ್ದಾರೆ, ಕುರುಡರ ಮುಂದೆ ಕನ್ನಡಿ ಇಟ್ರೆ ಅವ್ರಿಗೇನು ಕೂಡ ಕಾಣಿಸೋದಿಲ್ಲ. ಕುರುಡರ ಮುಂದೆ ಕನ್ನಡಿ ಇಟ್ಟಂತೆ. ಜಾಸ್ತಿ ಟೂ ಮಚ್ ಮೇ ನಹಿ ಜಾನಾ ಹೇ. ಜಾಸ್ತಿ ಬಾಬಾ ಹೇಳ್ತಾ ಇದ್ದಾರೆ, ಟೂ ಮಚ್ ಅಲ್ಲಿ ಯಾವುದಕ್ಕೂ ಹೋಗ್ಬಾರ್ದು ಮಕ್ಕಳೇ. ಕಡಿ ಭೂಲ್ ಯಾ ಹೇ, ಪರಂಪಿತ परमात्मा की महिमा अलग है, उसके बदले श्री कृष्ण को महिमा दे दी है. परमपिता ಪರಮಾತ್ಮನ ಮಹಿಮೆನೇ ಬೇರೆಯಾಗಿದೆ, ಅದರ ಬದಲಾಗಿ ಬಾಬಾ ಹೇಳ್ತಾ ಇದ್ದಾರೆ ಶ್ರೀ ಕೃಷ್ಣನ ಹೆಸರಿನ ಮಹಿಮೆಯನ್ನ ಬರ್ದಿದ್ದಾರೆ. लक्ष्मी नारायण के चित्र में नीचे राधे कृष्ण है, वही फिर लक्ष्मी नारायण बनते हैं. ಲಕ್ಷ್ಮೀ ನಾರಾಯಣರ ಚಿತ್ರದ ಕೆಳಗಡೆ ರಾಧೆ ಕೃಷ್ಣರನ್ನ ತೋರಿಸ್ತಾರೆ. ಅವರೇ ಪುನಃ ಭವಿಷ್ಯದಲ್ಲಿ ಲಕ್ಷ್ಮೀ ನಾರಾಯಣರಾಗ್ತಾರೆ. ಲಕ್ಷ್ಮೀ ನಾರಾಯಣ್ ಸತ್ಯುಗ್ ಮೇ, ರಾಮ್ ಸೀತಾ ತ್ರೇತಾ ಮೇ. ಲಕ್ಷ್ಮೀ ನಾರಾಯಣರನ್ನ ಸತ್ಯಯುಗದಲ್ಲಿ, ರಾಮ ಸೀತೆಯರನ್ನ ತ್ರೇತಾದಲ್ಲಿ ತೋರಿಸ್ತಾರೆ. पहला नंबर बच्चा श्री कृष्ण है, उनको फिर ದ್ವಾಪರ್ में ले गए हैं. ಮೊಟ್ಟ ಮೊದಲನೇ ನಂಬರಿನ ಮಗು ಶ್ರೀ ಕೃಷ್ಣ, ಅವರನ್ನೇ ಬಾಬಾ ಹೇಳ್ತಾರೆ ದ್ವಾಪರ ಯುಗದಲ್ಲಿ ಶ್ರೀ ಕೃಷ್ಣ ಪರಮಾತ್ಮ ಬಂದ್ರು ಅನ್ನೋ ಒಂದು ರೀತಿಯಲ್ಲಿ ತೋರಿಸ್ತಾರೆ. वही फिर लक्ष्मी नारायण बनते हैं. लक्ष्मी नारायण सतयुग में, राम सीता ತ್ರೇತಾ ಮೇ. ಅವರೇ ಲಕ್ಷ್ಮೀ ನಾರಾಯಣರಾಗ್ತಾರೆ. ಲಕ್ಷ್ಮೀ ನಾರಾಯಣರು ಸತ್ಯಯುಗದಲ್ಲಿ, ರಾಮ ಸೀತೆ ತ್ರೇತಾದಲ್ಲಿ. ಪಹಲಾ ನಂಬರ್ ಬಚ್ಚಾ ಶ್ರೀ ಕೃಷ್ಣ ಹೇ, ಉನ್ಕೋ ಫಿರ್ ದ್ವಾಪರ್ ಮೇ ಲೇ ಗಯೇ ಹೇ. ಮೊದಲ ಮಗು ಯಾರು ಅಂತ ಹೇಳ್ತಿದ್ದಾರೆ ಬಾಬಾ, ಶ್ರೀ ಕೃಷ್ಣ ಆಗಿದ್ದಾರೆ. ನಂತರ ಅವರನ್ನೇ ದ್ವಾಪರ ಯುಗದಲ್ಲಿ ತೋರಿಸ್ತಾರೆ. ಯಸಬ್ ಹೇ ಭಕ್ತಿ ಮಾರ್ಗ ಕಿ ನೋಂದ್. ಬಾಬಾ ಹೇಳ್ತಾರೆ ಮಕ್ಕಳೇ, ಇದೆಲ್ಲ ಭಕ್ತಿ ಮಾರ್ಗದಲ್ಲಿ
ಫಿಕ್ಸ್ ಆಗಿದೆ. ವಿಲಾಯತ್ ವಾಲೆ ಇನ್ ಬಾತೋನ್ ಸೆ ಕ್ಯಾ ಜಾನೆ. ವಿದೇಶದವರಿಗೆ ಈ ಮಾತಿನ ಯಥಾರ್ಥವಾದಂತ ಅರ್ಥ ಏನೂ ಕೂಡ ಬಾಬಾ ಹೇಳ್ತಾರೆ ತಿಳ್ಕೊಂಡಿಲ್ಲ. ಡ್ರಾಮಾ ಅನುಸಾರ ಹೇ ಉನ್ಕೋ ಫಿರ್ ದ್ವಾಪರ್ ಮೇ ಲೇ ಗಯೇ ಹೇ. ಡ್ರಾಮಾದ ಅನುಸಾರ ಅವರನ್ನ ದ್ವಾಪರ ಯುಗದಲ್ಲಿ ತೋರಿಸ್ತಾರೆ. ಯೆ ಸಬ್ ಹೇ ಭಕ್ತಿ ಮಾರ್ಗ ಕಿ ನೋಂದ್. ಇದೆಲ್ಲ ಬಾಬಾ ಹೇಳ್ತಾ ಇದ್ದಾರೆ ಭಕ್ತಿ ಮಾರ್ಗದ ಸಾಮಗ್ರಿಗಳು ಮಕ್ಕಳೇ. ವಿಲಾಯತ್ ವಾಲೆ ಇನ್ ಬಾತೋನ್ ಸೆ ಕ್ಯಾ ಜಾನೆ. ड्रामा अनुसार ये ज्ञान किसके पास भी है नहीं. कहते भी है ज्ञान दिन भक्ति रात. ಡ್ರಾಮಾದ ಅನುಸಾರ ಈ ಒಂದು ಜ್ಞಾನ ಬಾಬಾ ಹೇಳ್ತಾರೆ ಮಕ್ಕಳೇ ಯಾರ ಹತ್ತಿರನೂ ಕೂಡ ಇಲ್ಲ. ಹೇಳ್ತಾರೆ ಜ್ಞಾನ ದಿನ ಭಕ್ತಿ ರಾತ್ರಿ. ಬ್ರಹ್ಮನ ದಿನ ಸೋ ಬ್ರಹ್ಮನ ರಾತ್ರಿ. ಸತ್ಯುಗ ಸ್ಥಾಪನ್ ಕರ್ನೆ ವಾಲಾ ಕೌನ್ ಹೇ. ಸತ್ಯಯುಗವನ್ನ ಸ್ಥಾಪನೆ ಮಾಡುವಂತವರು ಯಾರು. ಬ್ರಹ್ಮ ಆಯಾ ಕಹಾನ್ ಸೆ. ಬ್ರಹ್ಮರವರು ಎಲ್ಲಿಂದ ಬಂದ್ರು. ಸೂಕ್ಷ್ಮವತನ್ ಮೇ ಕಹಾನ್ ಸೆ ಆಯಾ. ಸೂಕ್ಷ್ಮವತನದಿಂದ ಬಾಬಾ ಕೇಳ್ತಾ ಇದ್ದಾರೆ ಎಲ್ಲಿಂದ ಬಂದ್ರು ಮಕ್ಕಳೇ. परमपिता परमात्मा ही सूक्ष्म सृष्टि रचते हैं, वह ब्रह्मा दिखाते हैं. ಪರಂಪಿತ ಪರಮಾತ್ಮ ಬಂದು ಸೂಕ್ಷ್ಮವಾದ ಸೃಷ್ಟಿಯನ್ನ ರಚನೆ ಮಾಡ್ತಾರೆ. ಅಲ್ಲಿ ಬ್ರಹ್ಮನನ್ನು ಕೂಡ ತೋರಿಸ್ತಾರೆ. ಪರಂತು ಹೋತೋ ಪ್ರಜಾಪಿತ ಬ್ರಹ್ಮ ಹೋತಾ ನಹಿ. ಅಲ್ಲಿ ಪ್ರಜಾಪಿತ ಬ್ರಹ್ಮ ಅಂತೂ ಇರೋದಿಲ್ಲ. ಜರೂರ್ ಪ್ರಜಾಪಿತ ಬ್ರಹ್ಮ ಔರ್ ಹೇ. ಅವಶ್ಯಕವಾಗಿ ಪ್ರಜಾಪಿತ ಬ್ರಹ್ಮ ಯಾರೋ ಇದರೆ. वो कहां से आया ये बातें कोई समझ नहीं सकते. ಅವ್ರು ಎಲ್ಲಿಂದ ಬಂದ್ರು ಈ ಮಾತನ್ನ ಯಾರೂ ಕೂಡ ಅರ್ಥ ಮಾಡ್ಕೊಳೋದಕ್ಕೆ ಸಾಧ್ಯವಿಲ್ಲ. ಶ್ರೀ ಕೃಷ್ಣ के अंतिम जन्म में उनको परमात्मा ने अपना रथ बनाया है. ये किसकी बुद्धि में नहीं है. ಶ್ರೀ ಕೃಷ್ಣ ಅಂತಿಮ ಜನ್ಮದಲ್ಲಿ ಪರಮಾತ್ಮ ತನ್ನ ರಥವನ್ನಾಗಿ ಮಾಡಿಕೊಂಡಿದ್ದರೆ ಇದಂತೂ ಯಾರ ಬುದ್ಧಿಯಲ್ಲೂ ಕೂಡ ಬಾಬಾ ಹೇಳ್ತಾರೆ ಇಲ್ಲ. यह बड़ा भारी क्लास है. टीचर तो समझते हैं ना ये स्टूडेंट कैसा है. ಇದು ದೊಡ್ಡ ಭಾರಿ ಕ್ಲಾಸ್ ಆಗಿದೆ. ಟೀಚರ್ ಅಂತೂ ತಿಳ್ಕೊಳ್ಬೇಕು ಆ ಸ್ಟೂಡೆಂಟ್ಸು ಹೇಗಿದ್ದಾರೆ. तो क्या बाप नहीं समझते होंगे. ಇದನ್ನ ತಂದೆ ತಿಳ್ಕೊಂಡಿಲ್ವಾ. यह बेहद का बाप का क्लास है. यहाँ की बात ही निराली है. ಬೇಹದ್ದಿನ ತಂದೆಯ ಕ್ಲಾಸ್ ಆಗಿದೆ. ಇಲ್ಲಿನ ಮಾತು ಬಾಬಾ ಹೇಳ್ತಾರೆ ಮಕ್ಕಳೇ ಎಲ್ಲದಕ್ಕಿಂತ ಭಿನ್ನವಾಗಿದೆ. ಶಾಸ್ತ್ರೋं में तो प्रलय आदि दिखाकर कितना रोला कर दिया है. ಶಾಸ್ತ್ರದಲ್ಲಿ ಪ್ರಳಯವನ್ನ ತೋರಿಸಿ ಎಷ್ಟೊಂದು ಬಾಬಾ ಹೇಳ್ತಾರೆ ಹೆಚ್ಚು ಕಡಿಮೆಗಳನ್ನ ಮಾಡಿದರೆ. ಕಿತ್ನಾ ಘಮಂಡ ಹೇ. ರಾಮಾಯಣ ಗೀತಾ ಆದಿ ಕೇಸೆ ಬೈಟ್ ಸುನಾತೆ ಹೇ. ಎಷ್ಟೊಂದು ಅಭಿಮಾನಗಳಿರುತ್ತೆ. ಶ್ರೀ 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 ಅಂತ ತಮಗೆ ತಾವು ಟೈಟಲ್ ಅನ್ನ ಕೊಟ್ಕೊಳ್ತಾ ಹೋಗ್ತಾರೆ. ರಾಮಾಯಣ ಗೀತೆ ಆದಿಯನ್ನ ಹೇಗೆ ಕೂತ್ಕೊಂಡು ತಿಳಿಸ್ತಾರೆ. ಶ್ರೀ ಕೃಷ್ಣನೇ ತೋ ಗೀತಾ ಸುನಾಯಿ ನಹಿ. ಶ್ರೀ ಕೃಷ್ಣ ಅಂತೂ ಗೀತೆಯನ್ನ ನುಡಿಸ್ಲಿಲ್ಲ. ಉಸ್ನೆ ತೋ ಗೀತಾ ಕಾ ಜ್ಞಾನ್ ಸುನ್ಕರ್ ರಾಜ್ಯ ಪದ್ ಪಾಯಾ ಹೇ. ಅವರಂತೂ ಗೀತೆಯ ಜ್ಞಾನವನ್ನ ಕೇಳಿ ರಾಜ್ಯ ಭಾಗ್ಯವನ್ನ ಪಡ್ಕೊಂಡ್ರು. ಸಿದ್ಧುಕರ್ ಸಮझाते हैं ಗೀತಾ ಕಾ ಭಗವಾನ್ ಯಹಾ ಹೇ. ಸಿದ್ಧ ಮಾಡಿ ತಿಳಿಸ್ಬೇಕು ಗೀತೆಯ ಭಗವಂತ ಯಾರಾಗಿದ್ದಾರೆ. ಯಾರು ಗೀತೆಯ ಭಗವಂತ ಯಾರಾಗಿದ್ದಾರೆ ಹೇಳಿ. ಯಾರೆಲ್ಲ ಕೇಳ್ತಾ ಇದ್ದೀರಾ ಗೀತೆಯ ಭಗವಂತ ಯಾರು ಅನ್ನೋದನ್ನ ಸಿದ್ಧ ಮಾಡಿ ತಿಳಿಸ್ಬೇಕು. गीता का भगवान यहाँ है, उनके गुण यहाँ है, श्री कृष्ण के गुण यहाँ है. इस भूल के कारण ही भारत कौड़ी जैसा बना है.
ಸಿದ್ಧ ಮಾಡಿ ತಿಳಿಸ್ಬೇಕು. ಗೀತೆಯ ಭಗವಂತ ಇವರಾಗಿದ್ದಾರೆ. ಅವರ ಗುಣಗಳು ಈ ರೀತಿ ಇದೆ. ಶ್ರೀ ಕೃಷ್ಣನ ಗುಣ ಮತ್ತು ಪರಮಾತ್ಮನ ಗುಣ ಎರಡನ್ನೂ ಹೇಳಿದಾಗ ಮನುಷ್ಯರಿಗೆ ಗೀತೆಯ ಭಗವಂತ ಶಿವ ಪರಮಾತ್ಮ ಅನ್ನೋದು ಅರ್ಥವಾಗತ್ತೆ. ಈ ತಪ್ಪಿನ ಕಾರಣನೇ ಭಾರತ. ಬಾಬಾ ಹೇಳ್ತಾ ಇದ್ದಾರೆ, ಕವಡೆಯ ಸಮಾನವಾಗಿದೆ. ತುಮ್ ಮಾತಾಯೇ ಉನ್ಕೋ ಕಹ ಸಕ್ತಿ ವೋ ಕಿ ತುಮ್ ಲೋಗ್ कहते वो माता नर्क का द्वार है, परंतु परमात्मा ने तो ज्ञान का कलश ಮಾತಾओं पर रखा है. ನಾವು ಮಾತೆಯರು ಅವ್ರಿಗೆ ತಿಳಿಸ್ಬೋದು, ಮಾತೆ ನರಕದ ದ್ವಾರ. ಸನ್ಯಾಸಿಗಳು ಹೇಳ್ತಾರೆ ಸ್ತ್ರೀ ನರಕಕ್ಕೆ ದ್ವಾರ ಅಂತ. ಆದ್ರೆ ಪರಮಾತ್ಮ ಜ್ಞಾನದ ಕಳಶವನ್ನ ಯಾರ ಮೇಲೆ ಇಡ್ತಾರೆ? ಮಾತೆಯರ ಮೇಲೆ ಇಡ್ತಾರೆ. ಮಾತೆಯರ ಮುಖಾಂತರನೇ ಸ್ವರ್ಗದ ಬಾಗಿಲನ್ನೋದು ಓಪನ್ ಆಗತ್ತೆ. ಸಿದ್ಧ ಮಾಡಿ ತಿಳಿಸ್ಬೋದು. ಪರಂತು ಬೋಲ್ನೆ ವಾಲೆ ಬಡೆ ಹೋಶಿಯಾರ್ ಚಾಹಿಯೇ. ತಿಳಿಸುವಂತವರು ಬಾಬಾ ಏನ್ ಹೇಳ್ತಿದ್ದಾರೆ? ಬಹಳ ಬುದ್ಧಿವಂತರು ಇರ್ಬೇಕು. ಪಾಯಿಂಟ್ ಸಬ್ ನೋಟ್ ಕರ್ ಸಮझाना चाहिए. ಪಾಯಿಂಟ್ಸ್ನೆಲ್ಲ ನೋಟ್ ಮಾಡಿಕೊಂಡು ತಿಳಿಸ್ತಾ ಹೋಗ್ಬೇಕು. ಭಕ್ತಿ ಮಾರ್ಗ ವಾತ್ಸವ में गृहस्थियों के लिए है, यह है प्रवृत्ति मार्ग का ಸಹಜ್ ರಾಜಯೋಗ್. ಭಕ್ತಿ ಮಾರ್ಗ ವಾಸ್ತವದಲ್ಲಿ ಗೃಹಸ್ಥಿಗಳಿಗೋಸ್ಕರ ಇದೆ. ಇದು ಪ್ರವೃತ್ತಿ ಮಾರ್ಗದ ಸಹಜ ರಾಜಯೋಗ. ಹಮ್ ಸಿದ್ದು ಕರ್ ಸಮझाने लिए ಆಯೇ ಹೇ. ಸಿದ್ಧ ಮಾಡಿ ತಿಳಿಸ್ಕೊಡೋದಕ್ಕೋಸ್ಕರ ಬಂದಿದೀವಿ ಅಂತ ಬಾಬಾ ಹೇಳ್ತಾರೆ. ಮಕ್ಕಳೇ, ತಿಳಿಸ್ಕೊಡಿ ಅಂತ. भक्ति मार्ग वात्सव में गृहस्थियों के लिए है, यह है प्रवृत्ति मार्ग का ಸಹಜ್ ರಾಜಯೋಗ್. ಇದು ಪ್ರವೃತ್ತಿ ಮಾರ್ಗದ ಸಹಜ ರಾಜಯೋಗವಾಗಿದೆ. ಹಮ್ ಸಿದ್ದು ಕರ್ ಸಮझाने लिए ಆಯೇ ಹೇ. ಇದನ್ನ ಸಿದ್ಧ ಮಾಡಿ ತಿಳಿಸೋದಕ್ಕೋಸ್ಕರ ಬಂದಿದ್ದೀವಿ. ಬಚ್ಚೋं को शो करना है, सदैव हर्षित मुख अचल स्थिर ಮಸ್ತು रहना चाहिए. ಸದೈವ ಹರ್ಷಿತ ಮುಖ, ಅಚಲ ಸ್ಥಿರ ಮಸ್ತಿಯಲ್ಲಿ ಇರಬೇಕು. ಆಗೆ ಚಲ್ ಮಹಿಮಾ ನಿಕಲ್ನಿ ಜರೂರ್ ಹೇ. ಮುಂದೆ ಹೋಗ್ತಾ ಮಕ್ಕಳೇ, ಮಹಿಮೆ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ತುಮ್ ಸಬ್ ಹೋತೋ ಬ್ರಹ್ಮ ಕುಮಾರ್ ಕುಮಾರಿಯಾ. ನಾವೆಲ್ಲರೂ ಯಾರು ಅಂತ ಹೇಳ್ತಿದ್ದಾರೆ ಬಾಬಾ? ಬ್ರಹ್ಮ ಕುಮಾರ ಕುಮಾರಿಯರಾಗಿದ್ದೀವಿ. 21 ಕುಲದ ಉದ್ಧಾರವನ್ನ ಮಾಡುವಂತವರು ಅಂತ ಬಾಬೋರು ತಿಳಿಸ್ತಾ ಇದ್ದಾರೆ. 21 ಜನ್ಮೋं के लिए बाप वर्षा दिलाए, कुमारियों की महिमा बहुत भारी है. ತಂದೆ 21 ಜನ್ಮದ ಆಸ್ತಿಯನ್ನ ಕೊಡ್ತಾರೆ. ನಮ್ಮ ಜೀವನವನ್ನ ಶ್ರೇಷ್ಠವನ್ನಾಗಿ ಮಾಡ್ತಾರೆ. ಕುಮಾರಿಯರ ಮಹಿಮೆ ಎನ್ನೋದು ಅಪರಂಪಾರವಾಗಿದೆ. ಮುಖ್ಯ ಕುಮಾರಿ ಮೊಮ್ಮ ಆಗಿದ್ದಾರೆ. ಚಂದ್ರಮಾಕೆ ಆಗೆ ಫಿರ್ ಅಚ್ಚ ಸ್ಟಾರ್ ಬಿ ಚಾಹಿಯೇ. ಚಂದ್ರನ ಮುಂದೆ ಅಂತೂ ಫಸ್ಟ್ ಕ್ಲಾಸ್ ಆದಂತ ಸ್ಟಾರ್ ಇರಬೇಕು. ಯೆ ಜ್ಞಾನ್ ಸೂರ್ಯ ಹೇ, ಯೆ ಗುಪ್ತ ಮೊಮ್ಮ ಅಲಗ್ ಹೇ. ಇವರು ಜ್ಞಾನ ಸೂರ್ಯರಾಗಿದ್ದಾರೆ, ಗುಪ್ತ ಮೊಮ್ಮ ಸಪರೇಟ್ ಆಗಿದ್ದಾರೆ. ಇಸ್ ರಾಸ್ ಕೋ ತೋ ತುಮ್ ಬಚ್ಚೆ ಸಮಜ್ ಕರ್ ಸಮझा सकते वो. ಈ ರಹಸ್ಯ ಏನಿದೆ ನಾವು ಮಕ್ಕಳು ತಿಳ್ಕೊಂಡು ಅನ್ಯರಿಗೂ ಕೂಡ ತಿಳಿಸ್ಕೊಡ್ಬೇಕು. ಉಸ್ ಮಮ್ಮ ಕಾ ನಾಮ್ ಅಲಗ್ ಹೇ, ಮಂದಿರ್ ಉಸ್ಕೆ ಹೇ. ಮೊಮ್ಮಾರವರ ಹೆಸರು ಬೇರೆ ಇದೆ, ಮಂದಿರ ಅವ್ರದೇ ಆಗಿದೆ. ಇಸ್ ಗುಪ್ತ ಬೂಢಿ ಮಾಕ ಮಂದಿರ್ ತೋಡೆ ಈ ಹೇ. ಈ ಗುಪ್ತ ಮುದುಕಿಯ ತಾಯಿಯ ಮಂದಿರ ಏನಾದ್ರೂ ಇದ್ಯಾ? ಯ ಮಾತ್ ಪಿತಾ ಕಂಬೈಂಡ್ ಹೇ, ದುನಿಯಾ ಯಹ ನಹಿ ಜಾನ್ತಿ. ಇಲ್ಲಿ ತಂದೆ ತಾಯಿ ಇಬ್ಬರೂ ಕೂಡ ಕಂಬೈಂಡ್ ಆಗಿದ್ದಾರೆ. ಇದನ್ನ ಬಾಬಾ ಹೇಳ್ತಾರೆ ಪ್ರಪಂಚದವರು ತಿಳ್ಕೊಂಡಿಲ್ಲ. ಶ್ರೀ ಕೃಷ್ಣ ತೋ ಓ ನಹಿ ಸಕ್ತಾ, ಓ ಫಿರ್ ಬಿ ಸತ್ಯುಗ್ ಕಾ ಪ್ರಿನ್ಸ್ ಹೇ. ಶ್ರೀ ಕೃಷ್ಣ ಅಂತೂ ಆಗುವುದಕ್ಕೆ ಸಾಧ್ಯವಿಲ್ಲ, ಇವರಂತೂ
ಸತ್ಯಯುಗದ ಮೊದಲ ರಾಜಕುಮಾರ. ಶ್ರೀಕೃಷ್ಣ ಮೇ ಭಗವಾನ್ ಆ ನ ಸಕೆ. ಶ್ರೀಕೃಷ್ಣನಲ್ಲಿ ಭಗವಂತ ಬರುವುದಕ್ಕೆ ಸಾಧ್ಯವಿಲ್ಲ. ಸಮಜಾನ ಬಹುತ್ ಸಹಜ ಹೇ. ತಿಳಿಸ್ಕೊಡೋದಂತೂ ಬಹಳ ಸಹಜವಾಗಿದೆ. ಗೀತಾ ಕೆ ಭಗವಾನ್ ಕಿ ಮಹಿಮಾ ಅಲಗ್ ಹೇ. ಗೀತೆಯ ಭಗವಂತನ ಮಹಿಮೆ ಎನ್ನುವುದು ಭಿನ್ನವಿದೆ. वो पतित पावन सारी दुनिया का गाइड लिबरेटर है. ಅವರು ಪತಿತ ಪಾವನ ಮಾರ್ಗದರ್ಶಿ ಮುಕ್ತಿದಾತ ಆಗಿದ್ದಾರೆ. ಮನುಷ್ಯ ಚಿತ್ರೋं से समझ जाएंगे कि बरोबर परमपिता की महिमा अलग है. सब एक थोड़े ही हो सकते हैं. ಮನುಷ್ಯರು ಚಿತ್ರದಿಂದ ಅರ್ಥ ಮಾಡ್ಕೊಳ್ಬಹುದು. ಪರಂಪಿತ ಪರಮಾತ್ಮನ ಮಹಿಮೆ ಭಿನ್ನವಾಗಿದೆ. ಎಲ್ಲರೂ ಒಂದೇ ರೀತಿಯಲ್ಲಿ ಇರುವುದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ ಬಾಬಾ. ಅಚ್ಚ मीठे मीठे सिखिलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और नमस्ते नमस्ते गुड मॉर्निंग बाबा. धारणा के लिए मुख्य सार. अपनी अवस्था बड़ी मस्त अचल अडोल बनानी है. सदा हर्षित मुख रहना है. ನಮ್ಮ ಸ್ಥಿತಿಯನ್ನ ಬಹಳ ಮಸ್ತ ಅಚಲ ಅಡೋಲರನ್ನಾಗಿ ಮಾಡ್ಕೊಳ್ಬೇಕು. ಸದಾ ಬಾಬಾ ಹೇಳ್ತಾರೆ ಹರ್ಷಿತ ಮುಖಿಗಳಾಗಿ ಇರಬೇಕು. ज्ञान के शुद्ध घमंड में रहकर बाप का शो करना है. ಜ್ಞಾನದ ಶುದ್ಧ ನಶೆಯಲ್ಲಿದ್ದು ತಂದೆಯನ್ನ ಏನ್ ಮಾಡ್ಬೇಕು ಅಂತಿದ್ದಾರೆ ಬಾಬಾ, ಶೋ ಮಾಡಬೇಕು. ಗೀತಾ ಕೆ ಭಗವಾನ್ ಕೋ ಸಿದ್ಧ ಕರ್ ಬಾಪ್ ಕೋ ಸಚ್ಚಿ ಪಹಚಾನ್ ದೇನಿ ಹೇ. ಗೀತೆಯ ಭಗವಂತನನ್ನ ಸಿದ್ಧ ಮಾಡಿ ತಂದೆಗೆ ಯಥಾರ್ಥವಾದಂತಹ ಸತ್ಯವಾದಂತಹ ತಿಳುವಳಿಕೆಯನ್ನ ಕೊಡಬೇಕಾಗಿದೆ. ಅಚ್ಚ मीठे मीठे सिखिलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और नमस्ते 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 बाप को गुड मॉर्निंग. धारणा के लिए मुख्य सार. अपनी अवस्था बड़ी मस्त अचल अडोल बनानी है. ನಮ್ಮ ಸ್ಥಿತಿಯನ್ನ ಬಹಳ ಮಸ್ತ ಅಚಲ ಅಡೋಲವನ್ನಾಗಿ ಅರ್ಥಾತ್ ಶಕ್ತಿಶಾಲಿಯನ್ನಾಗಿ ಮಾಡ್ಕೊಳ್ಬೇಕು. ಬಾಬಾ ಹೇಳ್ತಾ ಇದ್ದಾರೆ ಮಕ್ಕಳೇ ಸದಾ ಹರ್ಷಿತ ಮುಖರಾಗಿರ್ಬೇಕು. ज्ञान के शुद्ध घमंड में रहकर बाप का शो करना है. ಜ್ಞಾನದ ಶುದ್ಧ ನಶೆಯಲ್ಲಿ ಇದ್ದು ತಂದೆಯನ್ನ ಶೋ ಮಾಡಬೇಕು. ಗೀತಾ ಕೆ ಭಗವಾನ್ ಕೋ ಸಿದ್ಧ ಕರ್ ಬಾಪ್ ಕಿ ಸಚ್ಚಿ ಪಹಚಾನ್ ದೇನಿ ಹೇ. ಗೀತೆಯ ಭಗವಂತನನ್ನ ಸಿದ್ಧ ಮಾಡಿ ತಂದೆಯನ್ನ ಯಥಾರ್ಥವಾದಂತ ರೀತಿಯಲ್ಲಿ ಬಾಬಾ ಹೇಳ್ತಾರೆ ಗುರುತಿಸಬೇಕಾಗಿದೆ. ಸ್ಮೃತಿ ಸ್ವರೂಪ್ ಬನ್ ವಿಸ್ಮೃತಿ ವಾಲೋಂ ಕೋ ಸ್ಮೃತಿ ದಿನಾನೆ ವಾಲೆ ಸಚ್ಚೆ ಸೇವಾಧಾರಿ ಭವ್. ಸ್ಮೃತಿ ಸ್ವರೂಪರಾಗಿ ವಿಸ್ಮೃತಿಯಲ್ಲಿ ಇರುವಂತವರಿಗೆ ಸ್ಮೃತಿಯನ್ನ ಕೊಡುವಂತವರೇ ಸತ್ಯವಾದಂತಹ ಸೇವಾಧಾರಿ ಭವ. अपने स्मृति स्वरूप फीचर्स द्वारा औरों को स्मृति स्वरूप बनाना यही सच्ची सेवा है. ತಮ್ಮ ಸ್ಮೃತಿ ಸ್ವರೂಪದ ಫೀಚರ್ಸ್ ಮುಖಾಂತರ ಅನ್ಯರಿಗೆ ಸ್ಮೃತಿ ಸ್ವರೂಪರನ್ನಾಗಿ ಮಾಡುವುದು ಸತ್ಯ ಸೇವೆಯಾಗಿದೆ. आपके फीचर्स औरों को स्मृति दिला दे कि मैं आत्मा हूँ. मस्तक में देख के ही चमकती हुई आत्मा व मणि को. ತಮ್ಮ ಫೀಚರ್ಸ್ ಇಂದ ಸ್ಮೃತಿಯನ್ನ ತರಿಸಬೇಕು. ನಾನು ಆತ್ಮನಾಗಿದ್ದೇನೆ.
ಮಸ್ತಕದಲ್ಲಿ ಬಾಬಾ ಹೇಳ್ತಾ ಇದ್ದಾರೆ, ಒಳೆಯುವಂತಹ ಆತ್ಮ ಅಥವಾ ಮಣಿಯನ್ನ ನೋಡ್ಬೇಕು. ಜೈಸೆ सांप की मणि देख करके सांप की तरफ कोई का ध्यान नहीं जाता. ಹೇಗೆ ಹಾವಲ್ಲಿ ಮಣಿಯನ್ನ ನೋಡಿದಾಗ ಆ ಹಾವಿನ ಕಡೆ ಧ್ಯಾನ ಹೋಗೋದಿಲ್ಲ. ऐसे अविनाशी चमकती हुई मणि को देख दे भान को भूल जाए. ಆ ರೀತಿ ಅವಿನಾಶಿಯಾದ ಒಳೆಯುವಂತಹ ಮಣಿಯನ್ನ ನೋಡಿ ನಮ್ಮಲ್ಲಿರುವಂತಹ ದೇಹದ ಭಾನ ಸಂಪೂರ್ಣ ರೀತಿಯಲ್ಲಿ ಮರಿಬೇಕು. ಅಟೆನ್ಷನ್ ಸ್ವತಃ ಆತ್ಮ ಕಿ ತರಫ್ ಜಾಯೆ. ಗಮನ ಅನ್ನೋದು ಯಾವ ಕಡೆ ಹೋಗ್ಬೇಕು ಅಂತ ಹೇಳ್ತಿದ್ದಾರೆ ಬಾಬಾ, ಆತ್ಮನ ಕಡೆನೆ ಹೋಗ್ಬೇಕು. ವಿಸ್ಮೃತಿ ವಾಲೋಂಕೋ ಸ್ಮೃತಿ ಆ ಜಾಯೆ. ವಿಸ್ಮೃತಿ ಅವರಿಗೆ ಸ್ಮೃತಿ ಅನ್ನೋದು ಬರಬೇಕು. ಆಗ ಹೇಳಲಾಗತ್ತೆ ಸತ್ಯವಾದಂತಹ ಸೇವಾಧಾರಿಗಳು. स्लोगन, अवगुण धारण करने वाली बुद्धि का नशा कर सतो प्रधान ದಿವ್ಯ ಬುದ್ಧಿ ಧಾರಣ್ ಕರೋ. ಅವಗುಣವನ್ನ ಧಾರಣೆ ಮಾಡುವಂತ ಬುದ್ಧಿಯ ನಶೆ ತೆಗೆದು ಸತೋ ಪ್ರಧಾನ ದಿವ್ಯ ಬುದ್ಧಿಯನ್ನ ಧಾರಣೆ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಅವಗುಣವನ್ನ ಧಾರಣೆ ಮಾಡುವಂತ ಬುದ್ಧಿಯ ನಶೆ ತೆಗೆದು ಸತೋ ಪ್ರಧಾನ ದಿವ್ಯ ಬುದ್ಧಿಯನ್ನ ಬಾಬಾ ಹೇಳ್ತಾರೆ ಮಕ್ಕಳೇ ಧಾರಣೆ ಮಾಡ್ತಾ ಹೋಗ್ಬೇಕು. ಇವತ್ತಿನ ಅವ್ಯಕ್ತ ಇಶಾರ ಬಾಬಾ ತಿಳಿಸ್ತಾ ಇದ್ದಾರೆ, ಜೋ आज्ञाकारी बच्चे हैं वे सदा संतुष्टता का अनुभव करते हैं. ಯಾರು ಆಜ್ಞಾಕಾರಿ ಮಕ್ಕಳಿರ್ತಾರೆ ಅವರು ತಮ್ಮ ಜೀವನದಲ್ಲಿ ಸದಾ ಸಂತುಷ್ಟತೆಯ ಅನುಭವ ಮಾಡ್ತಾರೆ. ಉನ್ಹೇ तीनों ही प्रकार की संतुष्टता स्वतः और सदा अनुभव होती है. ಅಂತವರಿಗೆ ಮೂರು ಪ್ರಕಾರದ ಸಂತುಷ್ಟತೆ ಸ್ವತಃ ಮತ್ತು ಸದಾ ಅನುಭವ ಆಗತ್ತೆ. ಒಂದು, वे स्वयं भी संतुष्ट रहते, ಅವರು ಸ್ವಯಂಗೆ ಸಂತುಷ್ಟರಾಗಿರ್ತಾರೆ. ಎರಡನೇದು, विधि पूर्वक कर्म करने के कारण सफलता रूपी फल की प्राप्ति से भी संतुष्ट रहते. ವಿಧಿ ಪೂರ್ವಕ ಕರ್ಮ ಮಾಡೋ ಕಾರಣ ಸಫಲತೆ ರೂಪಿ ಹಣ್ಣನ್ನ ಪ್ರಾಪ್ತಿ ಮಾಡಿಕೊಂಡು ಸಂತುಷ್ಟರಾಗಿರ್ತಾರೆ. ಸಂಬಂಧ ಸಂಪರ್ಕ ಮೇ ಬಿ ಉನ್ಸೆ ಸಭಿ ಸಂತುಷ್ಟ रहते हैं. ಸಂಬಂಧ ಸಂಪರ್ಕದಲ್ಲೂ ಕೂಡ ಅವ್ರ ಜೊತೆಯಲ್ಲಿ ಎಲ್ಲರೂ ಸಂತುಷ್ಟರಾಗಿರ್ತಾರೆ. सदा संतुष्ट रहना और सर्व को संतुष्ट करना यही दुआएं लेने का सहज साधन है. ಸದಾ ಸಂತುಷ್ಟರಾಗಿದ್ದು ಸರ್ವರನ್ನ ಸಂತುಷ್ಟ ಮಾಡುವುದೇ ಆಶೀರ್ವಾದ ತೆಗೆದುಕೊಳ್ಳುವಂತಹ ಸಹಜವಾದಂತಹ ಸಾಧನೆ ಆಗಿದೆ ಅಂತ ಬಾಬೋರು ತಿಳಿಸ್ತಾರೆ. ಸದಾ ಸಂತುಷ್ಟರಾಗಿದ್ದು ಸರ್ವರನ್ನ ಸಂತುಷ್ಟರನ್ನಾಗಿ ಮಾಡುವಂತಹ ಆಶೀರ್ವಾದ ತೆಗೆದುಕೊಳ್ಳುವುದೇ ಸಹಜವಾದಂತಹ ಸಾಧನೆ ಆಗಿದೆ ಅನ್ನೋ ಒಂದು ರೀತಿಯಲ್ಲಿ ಬಾಬೋರು ತಿಳಿಸ್ತಾರೆ. ಅಂದ್ರೆ ಇಡೀ ಮುರುಳಿಯಲ್ಲಿ ಬಾಬಾ ಏನ್ ಹೇಳಿದ್ರು, ಗೀತೆಯ ಭಗವಂತ ಶಿವ ನಿರಾಕಾರ ಆಗಿದ್ದರೆ ಶ್ರೀಕೃಷ್ಣ ಗೀತೆಯ ಭಗವಂತ ಆಗುವುದಕ್ಕೆ ಸಾಧ್ಯವಿಲ್ಲ. ಶಿವ ಪರಮಾತ್ಮನ ಗುಣ ಮತ್ತು ಶ್ರೀಕೃಷ್ಣನ ಗುಣ ಎರಡನ್ನೂ ಕೂಡ ಕಂಪೇರ್ ಮಾಡಿ ತಿಳಿಸ್ಬೇಕು. ಈ ವೇದ ಶಾಸ್ತ್ರ ಭಕ್ತಿ ಇದೆಲ್ಲ ಭಕ್ತಿ ಮಾರ್ಗದ ಸಾಮಗ್ರಿಗಳು. ಜ್ಞಾನ ಅಂದ್ರೆ ಏನು ಅನ್ನೋ ಒಂದು ಯಥಾರ್ಥವಾದಂತ ತಿಳುವಳಿಕೆಯನ್ನ ಪರಮಾತ್ಮ ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಅಚ್ಚ, ಓಂ ಶಾಂತಿ. मस्तक सिंहासन पे हम आत्माएं राजन बने और शासन चलाएं.
कर्मेंद्रियां कर्मचारी हमारी, भ्रिकुटी बीच दरबार अपना सजाएं। मस्तक सिंहासन पे हम आत्माएं, राजन बने और शासन चलाएं। करे मंत्रणा मिलके मन मंत्री से, समाचार पूछे सजग संतरी से। बड़ी सावधानी से इस राजधानी को माया की छाया से पल पल बचाएं। मस्तक सिंहासन पे हम आत्माएं, राजन बने और शासन चलाएं। कर्मेंद्रियां कर्मचारी हमारी, त्रिकुटी बीच दरबार अपना सजाएं। है बुद्धि का मुंसिफ बड़ा न्यायकारी, मैं राजा भी राजी सुखी जनता सारी। सुसंस्कारों की जो सेना सजग हो, तो दुर्गुण के दुश्मन से धोखा न खाए। मस्तक सिंहासन पे हम आत्माएं, राजन बने और शासन चलाएं। कर्मेंद्रियां कर्मचारी हमारी, त्रिकुटी बीच दरबार अपना सजाएं। खुदा दोस्त की हम पे है छत्र छाया, कि खोया हुआ राज फिर से दिलाया। उपकार उसने किए हम पे इतने, के आभार धरती गगन मिल के गाएं। मस्तक सिंहासन पे हम आत्माएं, राजन बने और शासन चलाएं। कर्मेंद्रियां कर्मचारी हमारी, त्रिकुटी बीच दरबार अपना सजाएं।